Solve 3x minus 6 greater than or equal to 0 graphically in two-dimensional plane. Solution. In order to solve this, we should draw the line. In order to draw the line, we should consider the equation corresponding to this inequality. So, to draw line, consider the equation corresponding to this inequality is 3x minus 6 equal to 0. 3x minus 6 equal to 0 ಆದರೆ 3x will be equal to 6, x will be equal to 6 by 3, that is 2, that is x equal to 2. So x equal to 2 ಇದೆ ಅಂತಂದ್ರೆ it is a straight line which is parallel to y-axis x equal to 2 ಅಥವಾ x equal to a something ಇದೆ ಅಂತ ಅನ್ಕೊಳ್ಳಿ. ಸಪೋಸ್ x equal to a ಅಂತ ಇದ್ರೆ ಇದು ಒಂದು ಸ್ಟ್ರೈಟ್ ಲೈನು ಎಲ್ಲಿರುತ್ತೆ ಅಂತಂದ್ರೆ x ಆಕ್ಸಿಸ್ ಮೇಲೆ a ಎಲ್ಲಿರುತ್ತಲ್ಲ ಅಲ್ಲಿ y ಆಕ್ಸಿಸ್ಗೆ ಪ್ಯಾರಲಲ್ ಆಗಿರೋಂಥ ಒಂದು ಸ್ಟ್ರೈಟ್ ಲೈನ್. ಸಪೋಸ್ ಇದು ನೆಗೆಟಿವ್ a ಆಗಿತ್ತು ಅಂತಂದ್ರೆ ಅಂದ್ರೆ ಒಂದು ನೆಗೆಟಿವ್ ನಂಬರ್ ಆಗಿತ್ತು ಅಂತಂದ್ರೆ ಲೆಫ್ಟ್ ಸೈಡ್ ಆಫ್ ದ ಆರಿಜಿನ್ ಇರುತ್ತೆ, ಪಾಸಿಟಿವ್ ನಂಬರ್ ಆಗಿತ್ತು ಅಂತಂದ್ರೆ ರೈಟ್ ಸೈಡ್ ಆಫ್ ದ ಆರಿಜಿನ್ ಆಗಿರುತ್ತೆ, ಬಟ್ ಇಟ್ ವಿಲ್ ಬಿ ಪ್ಯಾರಲಲ್ ಟು ವೈ ಆಕ್ಸಿಸ್ ಎಕ್ಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಆಗಿತ್ತು ಅಂತಂದ್ರೆ. ಒಂದು ವೇಳೆ ಈಕ್ವೇಶನ್ ಏನಾದರೂ ವೈ ಈಕ್ವಲ್ ಟು ಸಮ್ ನಂಬರ್ ಸಿ ಅಂತ ಬಂದಿತ್ತು ಅಂತಂದ್ರೆ ಇಟ್ ವಿಲ್ ಬಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಸಿ ಅಂದ್ರೆ ವೈ ಆಕ್ಸಿಸ್ ಮೇಲೆ ಸಿ ಅಂತ ಎಲ್ಲೋ ಒಂದು ನಂಬರ್ ಇರುತ್ತಲ್ಲ ಅಲ್ಲಿ ಆ ಒಂದು ಲೈನ್ ಪಾಸ್ ಆಗಿ ಹೋಗಿರ್ತದೆ, ಅದು ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ತದೆ. ಸೊ ಇದು ಸ್ಟ್ರೈಟ್ ಲೈನ್ಸ್ ಅಲ್ಲಿ ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸೊ ಎಕ್ಸ್ ಈಕ್ವಲ್ ಟು 2 ಇದೆ ಅಂತಂದ್ರೆ ಇಟ್ ಈಸ್ ಅ ಸ್ಟ್ರೈಟ್ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂಡ್ ಇಟ್ ಪಾಸಸ್ ಥ್ರೂ ದ ಪಾಯಿಂಟ್ 2,0. ಎಕ್ಸ್ ಆಕ್ಸಿಸ್ ಮೇಲೆ 2,0 ಇರುತ್ತಲ್ಲ ಅಲ್ಲಿ ಪಾಸ್ ಆಗಿ ಹೋಗ್ತದೆ. ಹಾಗಾಗಿ ನಾವು ಪಾಯಿಂಟ್ಸ್ಗಳೆಲ್ಲ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. Okay, now to find solution region, consider 0 0. now ಇದನ್ನ 1 ಅಂತ ಅನ್ಕೊಂಡ್ರೆ 1 implies 3 into 0 minus 6 is greater than or equal to 0. 3 into 0 andre 0. 0 minus 6 is minus 6 is greater than or equal to 0, which is false. So conclusion ಏನು? shaded region is the solution region. ಈಗ ಪ್ಲೇನ್ ಅನ್ನು ಕನ್ಸಿಡರ್ ಮಾಡಿ. ಎಕ್ಸ್ ಈಕ್ವಲ್ ಟು 2 ಅಂದ್ರೆ ಇಲ್ಲಿದೆ ನೋಡಿ, ಎಕ್ಸ್ ಈಕ್ವಲ್ ಟು 2. ಉಳಿದವೆಲ್ಲನೂ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಅವುಗಳನ್ನು ನಾವು ಸ್ವಲ್ಪ ಡಿಮಿನಿಷ್ ಮಾಡಬಹುದು. ಓಕೆ, ರೈಟ್. ಸೊ ಇಷ್ಟು ಪ್ಲೇನ್ ಇದ್ರೂ ಕೂಡ ಸಾಕಾಗ್ತದೆ ನಮಗೆ. ಈಗ ನೋಡಿ, x equal to 2 ಅಂತಂದ್ರೆ ಆಲ್ರೆಡಿ ನಾನು ಹೇಳಿದ ಹಾಗೆ ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂಡ್ ಪಾಸಸ್ ಥ್ರೂ ದ ಪಾಯಿಂಟ್ 2,0 ಆನ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ ಇರ್ತಕ್ಕಂಥ 2,0 ಇರುತ್ತಲ್ಲ ಅದರ ಮೇಲೆ ವೈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಪಾಸ್ ಆಗಿ ಹೋಗುವಂಥ ಒಂದು ಲೈನು ಎಕ್ಸ್ ಈಕ್ವಲ್ ಟು 2 ಅನ್ನೋಂಥ ಒಂದು ಲೈನ್. ಈಗ ಲೈನ್ ಡ್ರಾ ಮಾಡಬೇಕು. ಯಾವ ಲೈನ್ ಡ್ರಾ ಮಾಡಬೇಕು? ಡಾಟೆಡ್ ಲೈನ್ ಡ್ರಾ ಮಾಡಬೇಕಾ ಅಥವಾ ಡಾರ್ಕ್ ಲೈನ್ ಡ್ರಾ ಮಾಡಬೇಕಾ ಅಂತ ಯಾರು ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಈ ಇನ್ಇಕ್ವಾಲಿಟಿ ಡಿಸೈಡ್ ಮಾಡುತ್ತೆ. ಸೊ ಇನ್ಇಕ್ವಾಲಿಟಿ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಇದೆ. ಸೊ ಈಕ್ವಲ್ ಇರೋದ್ರಿಂದ ವಿ ಶುಡ್ ಡ್ರಾ ಡಾರ್ಕ್ ಲೈನ್ ಡ್ರಾ ಮಾಡಬೇಕು. ಸೊ 2 ಇಲ್ಲಿದೆ ನೋಡಿ, ಇದ್ರ ಮೇಲೆ ಪಾಸ್ ಆಗಿ ಹೋಗ್ಬೇಕು. ಓಕೆ, ರೈಟ್. ಸೊ ಈ ರೀತಿ ಒಂದು ಡಾರ್ಕ್ ಲೈನ್
2 ಮೇಲೆ ಪಾಸ್ ಆಗಿ ಹೋಗೋ ಥರ ನಾವು ಹೇಳಿಬೇಕಾಗ್ತದೆ. ದಿಸ್ ಈಸ್ ದ ಲೈನ್ ಎಕ್ಸ್ ಈಕ್ವಲ್ ಟು 2. ಈ ಪಾಯಿಂಟ್ ಯಾವುದು ಅಂತಂದರೆ ಇಟ್ ಈಸ್ ದ ಪಾಯಿಂಟ್ 2,0. ಓಕೆ, ಈಗ ಆರಿಜಿನ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನಂತ ಬಂದಿದೆ, ಫಾಲ್ಸ್ ಅಂತ ಬಂದಿದೆ ಕನ್ಕ್ಲೂಷನ್. ಆರಿಜಿನ್ ಎಲ್ಲಿದೆ ಅಂತಂದರೆ ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ಆಫ್ ದ ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಎಕ್ಸ್ ಈಕ್ವಲ್ ಟು 2 ಅಂತ ಏನು ಲೈನ್ ಇದೆಯಲ್ಲ ಅದರ ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲಿ ಆರಿಜಿನ್. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದಾಗ ಕನ್ಫ್ಯೂಷನ್ ಫಾಲ್ಸ್ ಅಂತ ಬಂತು. ಅಂದ್ರೆ ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲಿ ನಮಗೆ ಸೊಲ್ಯೂಷನ್ಸ್ ಇಲ್ಲ ಅಂತ ಅರ್ಥ. ಸೊ ನಮ್ಮ ಸೊಲ್ಯೂಷನ್ಸ್ ಎಲ್ಲಾನು ಎಲ್ಲಿರ್ತದೆ, ರೈಟ್ ಹಾಫ್ ಪ್ಲೇನ್ ಅಲ್ಲಿ ಇರುತ್ತೆ. ದೇರ್ಫೋರ್ ವಿ ಹ್ಯಾವ್ ಟು ಶೇರ್ ದ ರೈಟ್ ಹಾಫ್ ಪ್ಲೇನ್. ಸೊ ಈ ರೈಟ್ ಹಾಫ್ ಪ್ಲೇನ್ ಅನ್ನು ನಾವೇನ್ ಮಾಡಬೇಕಾಗ್ತದೆ, ಇಲ್ಲಿ ಶೇರ್ ಮಾಡಬೇಕಾಗ್ತದೆ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ರೀಜನ್. ನೆಕ್ಸ್ಟ್ ಕ್ವಶನ್, ಸಾಲ್ವ್ y ಲೆಸ್ ದೆನ್ 2 ಗ್ರಾಫಿಕಲಿ. ಸೊ ಇಲ್ಲೂ ಅಷ್ಟೇನೆ ಸೊಲ್ಯೂಷನ್. ಇಲ್ಲಿ ಈಕ್ವೇಶನ್ ಏನಾಗಿರುತ್ತೆ ಅಂತಂದ್ರೆ ಕನ್ಸಿಡರ್ y ಈಕ್ವಲ್ ಟು 2 ಟು ಡ್ರಾ ದ ಲೈನ್. ಸೊ ಲೈನ್ ಡ್ರಾ ಮಾಡೋದಕ್ಕೆ ನಾನು y ಈಕ್ವಲ್ ಟು 2 ಲೈನ್ ಅನ್ನ ಕನ್ಸಿಡರ್ ಮಾಡ್ತಿದ್ದೀನಿ. ಈಗ ಟು ಫೈಂಡ್ ಸೊಲ್ಯೂಷನ್ ರೀಜನ್, ಸೊ y ಈಕ್ವಲ್ ಟು 2 ಲೈನ್ ಎಲ್ಲಿರುತ್ತೆ ಅಂತಂದ್ರೆ y ಆಕ್ಸಿಸ್ ಮೇಲೆ 2 ಎಲ್ಲಿರುತ್ತಲ್ಲ ಅಲ್ಲಿ x ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತದೆ. ಮೀನ್ಸ್ ಅಬೋವ್ ದ x ಆಕ್ಸಿಸ್, 2 ಯೂನಿಟ್ಸ್ ಅಬೋವ್ ದ x ಆಕ್ಸಿಸ್ and which it will be parallel to x axis and perpendicular to y axis, of course, to find the solution region. Consider ಇದನ್ನ inequality 1 ಅಂತ ಅನ್ಕೊಂಡ್ರೆ consider the origin 0 0. so inequality 1 implies x ಅಂತೂ ಇಲ್ಲ ಅಲ್ಲಿ, y ಇದೆ, 0 is less than 2 which is true. 0 less than 2 ಅಂತ ಬಂತು. so it is a true statement which is true. therefore shaded region is the solution region. ಅದು ಕನ್ಕ್ಲೂಷನ್ ಆಸ್ ಯೂಶುವಲ್ ಇದ್ದೇ ಇರುತ್ತೆ. ಈಗ ಲೈನ್ ಡ್ರಾ ಮಾಡಬೇಕು. ಅದಕ್ಕೆ ಕೋಆರ್ಡಿನೇಟ್ಸ್ನ ತಗೊಳ್ಳೋಣ. ನಮಗೆ ಬೇಕಾಗಿರೋದು y ಈಕ್ವಲ್ ಟು 2 ಇಲ್ಲಿದೆ ನೋಡಿ, y ಈಕ್ವಲ್ ಟು 2 ಅಂತ. ಸೊ ಅದು ಬೇಕು. ಈ ಕಡೆ ನಾವು ಏನು ಮಾಡ್ಬೋದು, ಒಂದು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಬೋದು. ಓಕೆ, ಈಗ ನೋಡಿ y ಈಕ್ವಲ್ ಟು 2 ಅನ್ನೋ ಲೈನು ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ತದೆ ಮತ್ತು y ಆಕ್ಸಿಸ್ ಮೇಲೆ 0,2 ಪಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಪಾಸ್ ಆಗಿ ಹೋಗ್ತದೆ. ಈಗ ಲೈನ್ನ ಯಾವ ಲೈನ್ ಡ್ರಾ ಮಾಡಬೇಕು ಅನ್ನೋದು ಕ್ವಶನ್. ಡಾರ್ಕ್ ಲೈನ್ ಡ್ರಾ ಮಾಡಬೇಕಾ ಅಥವಾ ಡಾಟೆಡ್ ಲೈನ್ ಡ್ರಾ ಮಾಡಬೇಕಾ? ಸೊ ಅದನ್ನ ಡಿಸೈಡ್ ಮಾಡೋದು ಈ ಇನ್ಇಕ್ವಾಲಿಟಿ y ಈಸ್ ಲೆಸ್ ದ್ಯಾನ್ 2 ಅಂತ ಇದೆ. ಸಿನ್ಸ್ ಹಿಯರ್ ವಿ ಹ್ಯಾವ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ, ವಿ ಶುಡ್ ಡ್ರಾ ಎ ಡಾಟೆಡ್ ಲೈನ್. ಸೊ ನಾವು ಡಾಟೆಡ್ ಲೈನ್ ಅನ್ನ ಡ್ರಾ ಮಾಡಬೇಕು. ಕಲರ್ ಸ್ವಲ್ಪ ಚೇಂಜ್ ಮಾಡೋಣ. ಓಕೆ, ಸೊ ಪ್ಯಾರಲಲ್ ಆಗಿರಬೇಕು ಎಕ್ಸ್ ಆಕ್ಸಿಸ್ಗೆ ಮತ್ತು 2 ಇಂದ ಪಾಸ್ ಆಗಿ ಹೋಗ್ತಿರ್ಬೇಕು. ಸೊ ದಿಸ್ ವಿಲ್ ಬಿ ದ ರಿಕ್ವೈರ್ಡ್ ಲೈನ್. ಓಕೆ, ಸೊ ಇದು ಯಾವ ಲೈನ್ ಇದು? ಇದರ ಈಕ್ವೇಶನ್ ಏನಿದೆ ಅಂತಂದ್ರೆ y ಈಕ್ವಲ್ ಟು 2 ಈಸ್ ದ ಈಕ್ವೇಶನ್. ಓಕೆ, ಈಗ 0 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟ್ರೂ ಅಂತ ಬಂದಿದೆ. 0 ಎಲ್ಲಿದೆ ಅಂತಂದ್ರೆ ಇಲ್ಲಿದೆ ನೋಡಿ, 0,0. ಇಟ್ ಈಸ್ ಇನ್ ದ ಲೋವರ್ ಹಾಫ್ ಪ್ಲೇನ್ ಆಫ್ ದ ಲೈನ್. ಈ ಲೈನ್ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇದೆ ಮತ್ತು ಅದು ಟ್ರೂ ಅಂತ ಬಂದಿರೋದ್ರಿಂದ 0 0 ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇರೋದ್ರಿಂದ ಅದೇ ಪ್ಲೇನ್ ನಾವು ಶೇಡ್ ಮಾಡಬೇಕು. ದೇರ್ಫೋರ್ ವಿ ಹ್ಯಾವ್ ಟು ಶೇಡ್ ದ ಲೋವರ್ ಹಾಫ್ ಪ್ಲೇನ್. ಸೊ ಲೋವರ್ ಹಾಫ್ ಪ್ಲೇನ್ ಅನ್ನ ನಾವಿಲ್ಲಿ ಶೇಡ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ. ಸೊ ದಿಸ್ ವಿಲ್ ಬಿ ದ ರಿಕ್ವೈರ್ಡ್ solution region. Okay, next question is y is less than -2. Same process. Solution. Consider y equal to -2 to draw line. So line draw ಮಾಡೋದಕ್ಕೆ y equal to -2 ಲೈನ್ ಅನ್ನ ಕನ್ಸಿಡರ್ ಮಾಡಿ ಅಂತ. ಆಮೇಲೆ to find solution region, call this as inequality 1. Consider the origin
consider 0 0, then inequality 1 implies, so x term illa, only y term is there, so 0 less than minus 2, which is false. So origin substitute ಮಾಡಿದಾಗ false ಅಂತ ಬಂದಿದೆ ಸ್ಟೇಟ್ಮೆಂಟ್. ಸೊ ನಾವೇನ್ ಮಾಡಬೇಕು, ಆರಿಜಿನ್ ನ ಬಿಟ್ಟು ಬೇರೆ ಪ್ಲೇನ್ ಅನ್ನ ಶೇಡ್ ಮಾಡಬೇಕು, which is false. So conclusion ಏನು ಅಂತಂದ್ರೆ, as usual shaded region is the solution region. Now take the graph. ಸೊ y equal to -2 ಬೇಕು, y ಆಕ್ಸಿಸ್ ಮೇಲೆ -2 ಇಲ್ಲಿದೆ ನೋಡಿ, ಆ ಟರ್ಮ್ ಬೇಕು ನಮಗೆ. ಇನ್ನು ಉಳಿದದ್ದೆಲ್ಲನೂ ಆಲ್ಮೋಸ್ಟ್ ನಾವು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಬಹುದು. ಓಕೆ, ಹಿಯರ್ ಆಲ್ಸೋ ದಿಸ್ ಲೈನ್ ವಿಲ್ ಬಿ ಪ್ಯಾರಲಲ್ ಟು y x axis and it will pass through the point 0, -2 ಅನ್ನೋ ಪಾಯಿಂಟ್ ಇಂದ ಪಾಸ್ ಆಗಿ ಹೋಗ್ತದೆ. ಈಗ ಲೈನ್ ಡ್ರಾ ಮಾಡೋದಕ್ಕೆ -2 ಎಲ್ಲಿದೆ ಅಂತಂದ್ರೆ, ಇಟ್ ವಿಲ್ ಬಿ ಬಿಲೋ ದ ಎಕ್ಸ್ ಆಕ್ಸಿಸ್, ಇಲ್ಲಿದೆ ನೋಡಿ -2. ಸೊ ಈ ಪಾಯಿಂಟ್ ಇಂದ ಪಾಸ್ ಆಗಿ ಹೋಗ್ಬೇಕು ಮತ್ತು ಅದು ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರಬೇಕು. ಈಗ ಯಾವ ಲೈನ್ ಡ್ರಾ ಮಾಡಬೇಕು, ಡಾಟೆಡ್ ಲೈನ್ ಡ್ರಾ ಮಾಡಬೇಕು. ಯಾಕೆಂತಂದ್ರೆ ನಮಗಿಲ್ಲಿ y ಈಸ್ ಲೆಸ್ ದ್ಯಾನ್ -2 ಅಂತ ಇದೆ. ಲೆಸ್ ದ್ಯಾನ್ ಅಂತಂದ್ರೆ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಸೊ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇರೋದ್ರಿಂದ ಲೈನ್ ಮೇಲೆ ಇರ್ತಕ್ಕಂಥ ಪಾಯಿಂಟ್ಗಳು ಸೊಲ್ಯೂಷನ್ಸ್ ಆಗಿರಲ್ಲ. ಸೊ ಅದನ್ನ ಸೊಲ್ಯೂಷನ್ಸ್ ಆಗಿರಲ್ಲ ಅನ್ನೋದನ್ನ ಯಾವ ಕನ್ವೆನ್ಷನ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ, ಡಾಟೆಡ್ ಲೈನ್ ಯೂಸ್ ಮಾಡಿ ನಾವು ಡಿನೋಟ್ ಮಾಡ್ತಾ ಇದೀವಿ. ಓಕೆ, ಸೊ ದಿಸ್ ಲೈನ್ ವಿಲ್ ಬಿ ದ ರಿಕ್ವೈರ್ಡ್ ಲೈನ್. ಸೊ -2 ಇಂದ ಪಾಸ್ ಆಗಿ ಹೋಗ್ತದೆ ಅದು. ಓಕೆ, ಸೊ ಈಕ್ವೇಶನ್ ಆಫ್ ದಿಸ್ ಲೈನ್ ಈಸ್ y equal to -2. ಓಕೆ, ಈಗ 0 0 ಹಾಕಿದಾಗ ಫಾಲ್ಸ್ ಅಂತ ಬಂದಿದೆ. 0 ಎಲ್ಲಿದೆ ಅಂತಂದ್ರೆ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಸೊ ಫಾಲ್ಸ್ ಅಂತ ಬಂದಿದೆ ಅಂತಂದ್ರೆ ನಾವು ಅಪ್ಪರ್ ಹಾಫ್ ಪ್ಲೇನ್ ಬಿಟ್ಟು ಲೋವರ್ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು. therefore we have to shade the lower half plane and this will be the required solution region. So this is the required solution region. Okay, the next question is x is greater than -3. Same process. So solution, consider x equal to -3 in order to draw the line. ಸೊ ಲೈನ್ ಡ್ರಾ ಮಾಡೋದಕ್ಕೆ x equal to -3 ಅನ್ನೋ ಒಂದು ಈಕ್ವೇಶನ್ ಕನ್ಸಿಡರ್ ಮಾಡಬೇಕು. ಆಮೇಲೆ in order to find the solution region, consider the origin that is 0 0. Then the inequality 1 will imply 0 is greater than -3, which is false. So conclusion, as usual, shaded region is the solution region. Okay, ಈಗ ಪ್ಲೇನ್ ಕನ್ಸಿಡರ್ ಮಾಡಿ. ಈಗ ನಮಗೆ ಬೇಕಾಗಿರೋದು x ಆಕ್ಸಿಸ್ ಮೇಲೆ -3 ಬೇಕು, x equal to -3. ಸೊ x equal to -3 ಎಲ್ಲಿರುತ್ತೆ ಅಂತಂದ್ರೆ ಲೆಫ್ಟ್ ಸೈಡ್ ಆಫ್ ದ ಆರಿಜಿನ್ ಇರುತ್ತೆ. ಸೊ ಇಲ್ಲಿದೆ ನೋಡಿ. ಸೊ ಇದೊಂದನ್ನ ಬಿಟ್ಟು ಉಳಿದೆಲ್ಲನೂ ಒಂದು ಸ್ವಲ್ಪ ನಾವೇನ್ ಮಾಡ್ಕೊಳ್ಬಹುದು ಅಂದ್ರೆ ರೆಡ್ಯೂಸ್ ಮಾಡ್ಕೊಳ್ಬಹುದು. ಇವುಗಳನ್ನ ರೆಡ್ಯೂಸ್ ಮಾಡ್ಕೊಳ್ಳಿ, ಇವುಗಳ ಅವಶ್ಯಕತೆ ಕಡಿಮೆ ಇದೆ. ಓಕೆ, ಈಗ x equal to -3 ಲೈನ್ ಡ್ರಾ ಮಾಡಬೇಕು. ಯಾವ ಲೈನ್ ಡ್ರಾ ಮಾಡಬೇಕು ಅಂತಂದ್ರೆ, we should draw a dotted line because here inequality is a strict inequality. X is greater than -3 means we have a strict inequality. Therefore no point on the line will act as a solution. Therefore in order to depict that we will use a dotted line. So dotted line na draw ಮಾಡಬೇಕು. ಇಲ್ಲಿ x equal to -3 ಅಂತಂದ್ರೆ it will be perpendicular to x axis and parallel to y axis and it will pass through the point -3, 0 on x axis. ಸೊ ಈ ಕಂಡೀಷನ್ ಇರುತ್ತೆ ಇಲ್ಲಿ. ಸೊ ಇಷ್ಟು ಕಂಡೀಷನ್ ತಲೆಯಲ್ಲಿ ಇಟ್ಕೊಂಡು ನಾವೇನ್ ಮಾಡಬೇಕು, ಒಂದು ಡಾಟೆಡ್ ಲೈನ್ ಅನ್ನ -3 ಇಂದ ಪಾಸ್ ಆಗಿ ಹೋಗೋ ತರ y ಆಕ್ಸಿಸ್ಗೆ ಪ್ಯಾರಲಲ್ ಆಗಿರೋ ತರ ನಾವು ಲೈನ್ ಡ್ರಾ ಮಾಡಬೇಕು. ಓಕೆ, ಸೊ ಹಿಯರ್ ದಿಸ್ ಲೈನ್ ಈಸ್ ದ ರಿಕ್ವೈರ್ಡ್ ಲೈನ್, ದಟ್ ಈಸ್ x equal to -3. ಸೊ -3 ಇಂದ ಪಾಸ್ ಆಗಿ ಹೋಗಿದೆ. ಈಗ 0 0 ಹಾಕಿದಾಗ ಫಾಲ್ಸ್ ಅಂತ ಬಂದಿದೆ. 0 ಯಾವ ಕಡೆ ಇದೆ ಅಂತಂದ್ರೆ ರೈಟ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಸೊ ರೈಟ್ ಹಾಫ್ ಪ್ಲೇನ್ ಅಲ್ಲಿ ಈಗ ಫಾಲ್ಸ್ ಅಂತ ಬಂದಿರೋದ್ರಿಂದ ನಾವು ಅದರ ಆಪೋಸಿಟ್ ಪ್ಲೇನ್ ನ ಶೇಡ್ ಮಾಡಬೇಕು. therefore we should
shade the left half plane of the line. Therefore, this shaded region is the solution region and this is the required solution region. So this is the solution for all these questions.